ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಕರಿಯಪ್ಪ. ಇವತ್ತಿನ ವಿಚಾರ ಪೊಲೀಸ್ ಇಲಾಖೆಯಲ್ಲಿ ಡಿಜಿಪಿ ಸ್ಥಾನದಲ್ಲಿರ್ತಕ್ಕಂಥ ರಾಮಚಂದ್ರ ರಾವ್ ಅವರು ಮಾಡಿರ್ತಕ್ಕಂಥ ಕರ್ಮಕಾಂಡದ ಬಗ್ಗೆ ಜನರಿಗೆ ತಿಳಿಸಬೇಕು. ಯಾಕಂದ್ರೆ ಇವತ್ತು ಪೊಲೀಸ್ ಇಲಾಖೆಗೆ ಇರ್ತಕ್ಕಂಥ ಗತ್ತು ಗಾಂಭೀರ್ಯ ಕಡಿಮೆ ಆಗ್ತಾ ಇದೆ. ಇಂತಹ ಕೆಲವು ಪೊಲೀಸ್ ಅವರನ್ನು ನೋಡಿ, ಹೈಯರ್ ಆಫೀಸರ್ ಮಾಡ್ತಾ ಇರ್ತಕ್ಕಂಥ ಈ ತರ ಕೆಲಸಕ್ಕೆ ಇನ್ನು ಕೆಳಗಡೆ ಇರ್ತಕ್ಕಂಥ ಕಡಿಮೆ ರ್ಯಾಂಕ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮಾಡಿದ್ರೆ ತಪ್ಪು, ಇವ್ರು ಮಾಡಿದ್ರೆ ತಪ್ಪಲ್ಲ ಅನ್ನೋ ರೀತಿಯಲ್ಲಿ. ಅಂದ್ರೆ ಇವರಿಗೆ ಭಯನೇ ಇಲ್ವಾ? ಒಂದು ಹಾಕೊಂಡಿರ್ತಕ್ಕಂಥ ಯೂನಿಫಾರ್ಮಿಗೂ ಸಹ ಬೆಲೆ ಇಲ್ವಾ? ಏನು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು? ಈ ಕರ್ಮಕಾಂಡದ ಬಗ್ಗೆ ಸರ್ಕಾರ ಯಾವುದೇ ರೀತಿ ಕ್ರಮ ಇಲ್ಲಿಯವರೆಗೂ ಕೈಗೊಂಡಿಲ್ಲ. ಬರೀ ನೋಡ್ತಾನೆ ಹೋಗ್ತಾ ಇದೆ ಸಮಾಜಿಕ ಜಾಲತಾಣಗಳಲ್ಲಿ, ಬರೀ ನೋಡೋದೇ ಆಗ್ಬಿಟ್ಟಿದೆ. ಗೃಹ ಮುಖ್ಯಮಂತ್ರಿಗಳೇ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ರಾಜ್ಯ ಸರ್ಕಾರ ನೀವು ಏನ್ ತಿಳಿಸ್ಬೇಕು ಅಂತ ಹೊರಟಿದ್ದೀರಿ? ಉಡಾಪೆ ಉತ್ತರ ಕೊಡ್ತಾರಲ್ರಿ, ಯಾರೋ ಫೇಕ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೋಗ್ತಾರೆ ಮೀಡಿಯಾದಲ್ಲಿ ಕೇಳಕ್ ಹೋದ್ರೆ. ನಾಚಿಕೆ ಆಗ್ಬೇಕಲ್ವಾ ಅಂತ ಡಿಜಿಪಿ ಅವರಿಗೆ ಮಾಡಿರೋದೇ ಹಲ್ಕಟ್ ಕೆಲಸ. ಅದರಲ್ಲಿ ಮತ್ತೆ ಉಡಾಪೆ ಉತ್ತರಗಳು. ಇಲ್ಲಿಯವರೆಗೂ ಸಸ್ಪೆಂಡ್ ಮಾಡಿದ್ದೀರ ಅವ್ರನ್ನ? ಯಾರಾಗಿಲ್ಲ ಅವ್ರು ಎನಿವನ್. ಆ ಯೂನಿಫಾರ್ಮ್ ಇರ್ತಕ್ಕಂಥ ಕರ್ತವ್ಯ, ಆ ಯೂನಿಫಾರ್ಮ್ ಕೊಡುವಂತ ಗೌರವನೇ ಬೇರೆ. ಜನರು ನೀವೇನ್ ಮಾಡ್ತಾ ಇದ್ದೀರಾ? ಇದು ಒಬ್ಬ ಡಿಜಿಪಿ, ಅದು ಯಾವ ರೀತಿ ಹೆಣ್ಮಗಳು ಒಂದು ಅದು ಸೆಕೆಂಡರಿ. ಬಟ್ ಆ ಸ್ಥಾನದಲ್ಲಿ ಕುತ್ಕೊಂಡು ಆ ವ್ಯಕ್ತಿ ಆ ರೀತಿ ವರ್ತನೆ ಮಾಡಬಹುದಾ? ನೀವೇ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಇಂತ ಕೆಟ್ಟ ವ್ಯಕ್ತಿತ್ವ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಂತ ಕಾಮೆಂಟ್ ಮಾಡ್ತೀರಿ? ಯಾಕೆಂದ್ರೆ ಇದು ಕಣ್ಣಿದ್ರೆ ಕಾಣೋದು ಸತ್ಯ. ಇನ್ನೂ ಸಹ ಈ ರೀತಿಯ ಹಲ್ಕಟ್ ಕೆಲಸಗಳು ಬಹಳ ನಡೀತವೆ. ಈ ಕೆಲವರು ಒಳಗಡೆ ಕ್ಯಾಮ್ರಾನೇ ಒಯ್ಲಿಕ್ಕೆ ಬಿಡೋದಿಲ್ಲ ಮೀಡಿಯಾದನ್ನ ಅವ್ರು ಮಾಡುವಂತ ಕೆಲಸಗಳಿಗೆ. ಅಂತಹ ವ್ಯಕ್ತಿಗಳನ್ನು ಸಹ ಆದಷ್ಟು ಬೇಗ ಬಯಲಿಗೆ ತರುವಂತ ಕೆಲಸವನ್ನ ವಿಡಿಯೋದವರು ಹಾಗೂ ಪಬ್ಲಿಕ್ ಎಲ್ಲರೂ ಸೇರ್ ಮಾಡ್ಬೇಕು ಅಂತ ಹೇಳ್ತಾ, ಇವ್ರು ಏನ್ ಮಾಡ್ತಾರೋ ಮಾಡಿ ಈಗಿನ ರಾಜ್ಯ ಸರ್ಕಾರ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.